ನಿವೃತ್ತಿ ಹೊಂದಿದ ಬದಾಮಿ ತಾಲೂಕಿನ ಉಗಲವಾಟ್ ಗ್ರಾಮದ ಕಾಳಿದಾಸ ಪ್ರೌಢಶಾಲೆಯ ಬಹುಮುಖ ಪ್ರತಿಭೆಯ ಶಿಕ್ಷಕರಾದ ಬಿಆರ್ ಕುಲಕರ್ಣಿ ಹಾಗೂ ಕೆಎಂ ವಿಟ್ಟಪ್ಪನವರ್ ಇವರಿಗೆ ಅದೇ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ನಿವೃತ್ತಿ ಹೊಂದಿದ ಶಿಕ್ಷಕ ದಂಪತಿಗಳನ್ನು ವಿವಿಧ ವಾದ್ಯ ವೈಭವಗಳೊಂದಿಗೆ ಹೂಗಳನ್ನು ಹಾಕುವ ಮೂಲಕ ಅದ್ದೂರಿ ಮೆರವಣಿಗೆಯ ಮೂಲಕ ವೇದಿಕೆಗೆ ಕರೆತರಲಾಯಿತು. ಕಾರ್ಯಕ್ರಮಕ್ಕೆ ಅಪಾರ ಜನಸ್ತೋಮ ನೆರೆದಿತ್ತು. ಆದರೆ ಬಂದವರ ಮುಖದಲ್ಲಿ ಶಾಂತತೆ ಮತ್ತು ಮೌನ ಅರಳಿತು. ಅರ್ಥಾತ್ ಶಿಕ್ಷಕರಿಗೆ ಬೀಳ್ಕೊಡುವ ಮನಸ್ಸು ಇರಲಿಲ್ಲ, ಆದರೆ ಅನಿವಾರ್ಯ ಅಷ್ಟೇ. ಶಿಕ್ಷಕ ವೃತ್ತಿ ಎಂದರೆ ಅದು ಖಾಲಿ ಹೊಟ್ಟೆಯ ಮೇಲೆ ಅಕ್ಷರ ಬಿತ್ತುವ ಕೆಲಸ. ಈ ಶಿಕ್ಷಕರಿಂದ ಬದುಕಿನುದ್ದಕ್ಕೂ ಅಕ್ಷರ ಬಿತ್ತಿ ಬೆಳೆದವರು. ಅವರು ಕಲಿಸಿದ ಅಕ್ಷರಗಳೆಲ್ಲ ಇಂದು ವಿದ್ಯಾರ್ಥಿಗಳು ಹಾಗೂ ಪಾಲಕರ ಕಣ್ಣಲ್ಲಿ ನೀರಾಗಿ ಅವರಿಗೆ ಕೃತಜ್ಞತೆ ಕೇಳುವುದಕ್ಕೆ ಸಾಕ್ಷಿಯಾಯಿತು. ಇವರು ಶಿಕ್ಷಣ ರಂಗದಲ್ಲಿ ವಿನೂತನ ಅಭಿವೃದ್ಧಿ ಕ್ರಾಂತಿ ಮಾಡಿದ್ದಕ್ಕೆ ಹಳೆಯ ವಿದ್ಯಾರ್ಥಿಗಳು ಅದ್ದೂರಿಯಾಗಿ ಸನ್ಮಾನಿಸಿ ಗುರುವಂದನೆ ಸಲ್ಲಿಸಿದರು. ಇಲ್ಲಿ ಗುಣಾತ್ಮಕ, ಶ್ರೇಷ್ಠ, ಸಂಸ್ಕಾರಾಧಾರಿತ, ಸಚ್ಚಾರಿತ್ರ್ಯದ ಮೌಲ್ಯಾಧಾರಿತ ಶಿಕ್ಷಣ ಸಿಗುತ್ತಿರುವುದಕ್ಕೆ ಹಳೆಯ ವಿದ್ಯಾರ್ಥಿಗಳು ಮತ್ತು ಪಾಲಕರು ಹರ್ಷವನ್ನ ವ್ಯಕ್ತಪಡಿಸಿದ್ರು. ಇಂತಹ ಶಿಕ್ಷಕರಿಗೆ ಗುರುವಂದನೆ ಸಲ್ಲಿಸಿ ಬೀಳ್ಕೊಡುವುದು ದೇಶದ ಗುರು ಪರಂಪರೆಗೆ ಕೊಟ್ಟ ಗೌರವ ಎಂದೇ ಹೇಳಬಹುದು. ನಿವೃತ್ತ ಮುಖ್ಯೋಪಾಧ್ಯಾಯ ಎಚ್.ಕೆ. ಹುಡೇದ್ ಉದ್ಘಾಟಿಸಿದ ಕಾರ್ಯಕ್ರಮದಲ್ಲಿ ಕಾಳಿದಾಸ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಬಿ.ಸಿ. ಶೇಖರಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸಂಸ್ಥಾಪಕರಾದ ಡಿಎಫ್ ಜುಟ್ಲಾರ್ ಮಾತನಾಡಿದ್ರು. ಕಾರ್ಯಕ್ರಮದಲ್ಲಿ ಎಸ್.ಡಿ. ಬಗಲಿ, ಎಲ್.ಡಿ. ಬಗಲಿ, ಸುರೇಶ್ ಕುಲಸಗೇರಿ, ಎಸ್.ಆರ್. ಬೆಳಕೊಪ್ಪ, ಜಿ.ಸಿ. ತುಪ್ಪದ್, ಎಂ.ಡಿ. ಘಟನೂರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಹನುಮಂತ್ ಗುರ್ಲಿ, ಸತ್ಯಂ ನ್ಯೂಸ್, ಬೀಳ್ಗಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.